ಸಮಸ್ತ ವೀಕ್ಷಕ ಬಾಂಧವರಿಗೆ ನಮಸ್ಕಾರಗಳು. ನಾನಿವತ್ತಿನ ವಿಡಿಯೋದಲ್ಲಿ ನೀವು ಮಾಡತಕ್ಕಂತಹ ಒಂದು ತಪ್ಪಿನ ಬಗ್ಗೆ ಹೇಳ್ತಾ ಹೋಗುತ್ತೇನೆ. ಮಾರ್ಕೆಟಿಗೆ ಬರುವವರು ಏನು ಅಂದ್ಕೊಂಡು ಬಂದಿರ್ತೀರಿ, ಅದು ಯಾಕೆ ತಪ್ಪಾಗತ್ತೆ, ಮಾರ್ಕೆಟ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಒಂದೊಂದು ದಿನದ ವಿಡಿಯೋದಲ್ಲಿ ಒಂದೊಂದು ಕ್ವಶನ್ಗಳಿಗೆ ಆನ್ಸರ್ ಮಾಡ್ತಾ ಹೋಗುತ್ತೇನೆ. ನೀವು ಮಾಡ್ತಕ್ಕಂತಹ ಮೊದಲನೇ ತಪ್ಪು ಅಂತಂದರೆ, ಮಂತ್ಲಿ ಇನ್ಕಮ್ ಬರುತ್ತೆ ಅಂದ್ಕೊಂಡು ಬಂದಿರ್ತೀರ. ಇನ್ನೊಂದು ₹1,00,000 ಹಾಕಿದ್ದೀನಿ ನಾನು, ತಿಂಗಳಿಗೆ ಒಂದು 10,000 ಬಂದರೆ ಸಾಕು ನನಗೆ, ಇಲ್ಲ ತಿಂಗಳಿಗೆ ಒಂದು 5,000 ಬಂದರೆ ಸಾಕು, ಗಾಡಿ ಪೆಟ್ರೋಲಿಗೆ ಆದರೆ ಸಾಕು. ಒಂದು ಗೋಲ್ ಇಟ್ಕೊಂಡು ಬಂದಿರ್ತೀರ ಮಾರ್ಕೆಟಲ್ಲಿ. ನನಗೊಂದು ಇಂತಿಷ್ಟು ಹಣ ಬೇಕು, ಒಂದು ಪರ್ಟಿಕ್ಯುಲರ್ ಹಣ ಬೇಕು ಅಂತ ಒಂದು ಗೋಲ್ ಇಟ್ಕೊಂಡು ಬಂದಿರ್ತೀರ. ಹಾಗೆ ಗೋಲ್ ಇಟ್ಕೊಂಡು ಬಂದವಾಗ ಏನಾಗುತ್ತೆ ಅಂತಂದರೆ ನಿರಾಸೆಗಳಾಗುತ್ತಾ ಹೋಗುತ್ತೆ. ನೀವೇನೊಂದು ಸ್ಟಾಕನ್ನು ಖರೀದಿ ಮಾಡ್ತೀರಾ, ಅದು ಮೇಲಕ್ಕೆ ಹೋಗುತ್ತೆ ಅಂದ್ಕೊಂಡು ಒಂದು ಕೈಯಲ್ಲಿರುವ ಎಲ್ಲ ಹಣವನ್ನು ಒಂದೇ ಕಂಪನಿಗೆ ತೊಡಗಿಸ್ತೀರ. ಆ ಕಂಪನಿ ನಿಧಾನ ಮೂವ್ ಆಗುತ್ತೆ, ಇಲ್ಲ ಮೂವೇ ಆಗೋದಿಲ್ಲ, ಅಥವಾ ನೀವೇನು ಅಂದ್ಕೊಂಡಿರ್ತೀರಿ ಆ ಥರ ಮೂವ್ ಆಗದೆ ಹಿಂದೆ ಹೋಗ್ಬಿಡುತ್ತೆ, ಲಾಸಿಗೆ ಹೋಗುತ್ತೆ. ಆವಾಗ ಏನಾಗ್ತೀರಿ ಅಂತಂದರೆ ನೀವು ಲಾಂಗ್ ಟರ್ಮ್ ಇನ್ವೆಸ್ಟರ್ಗಳಾಗ್ಬಿಡ್ತೀರಿ. ಆ ಸ್ಟಾಕು ವಾಪಸ್ ಬರುವವರೆಗೂ ಕೂಡ ನಿಮ್ಮ ಹಣ ಅನ್ನುವಂಥದ್ದು ಅಲ್ಲಿ ಸ್ಟ್ರಕ್ ಆಗಿಬಿಡುತ್ತೆ. ಈ ಮಂತ್ಲಿ ಇನ್ಕಮ್ ಜನರೇಟ್ ಮಾಡುವಂಥ ಥಿಂಕಿಂಗ್ ಇದೆ, ಆ ಥಿಂಕಿಂಗ್ ಸಂಪೂರ್ಣ ತಪ್ಪಾಗುತ್ತೆ. ಇಲ್ಲಿ ಮಂತ್ಲಿ ಇನ್ಕಮ್ ಬರೋದಿಲ್ಲ, ಒಂದು ವರ್ಷಕ್ಕೆಲ್ಲೋ ಒಂದು ಮೂವ್ ಬರುತ್ತೆ. ಆ ಮೂವ್ನಲ್ಲಿ ವರ್ಷ ಪೂರ್ತಿ ಬರುವಂತಹ ಏನು ಲಾಭ ಇದೆ ಅಷ್ಟು ಒಂದು ತಿಂಗಳಲ್ಲೇ ಬಂದ್ಬಿಡುತ್ತೆ, ಒಂದೇ ಮೂವ್ ಬರುತ್ತೆ. ಆ ಮೂವ್ ಯಾವಾಗ ಬರುತ್ತೆ ಅಂತ ನಮಗೆ ಗೊತ್ತಿಲ್ಲ. ಸೊ ನಾವು ವರ್ಷ ಪೂರ್ತಿ ಒಂದು ಸ್ಟಾಕಿಗೆ ಅಥವಾ ಒಂದಷ್ಟು ಸ್ಟಾಕ್ಗಳಿಗೆ ಹಣ ತೊಡಗಿಸ್ಕೊಂಡು ಕೂತ್ಕೊಂಡಿರ್ತೀವಿ. ಅಥವಾ ಸಮ್ಟೈಮ್ಸ್ ಒಂದು 2 ವರ್ಷದಲ್ಲಿ ಒಳ್ಳೆ ಒಂದು ಮೂಮೆಂಟ್ ಬರುತ್ತೆ. ಆ ಮೂಮೆಂಟ್ ಯಾವಾಗ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಸೊ ನಾವು ಒಂದು ಅಂದಾಜು ಮಾಡ್ಬೋದು, ಇನ್ನು 6 ತಿಂಗಳಲ್ಲಿ ಈ ಮೂಮೆಂಟ್ ಬರಬಹುದು ಅಂತ. ನಾವು ಮೂಮೆಂಟನ್ನು ಮಾತ್ರ ಅಂದಾಜು ಮಾಡೋದಕ್ಕಾಗತ್ತೆ, ಅದು ಯಾವಾಗ ಬರುತ್ತೆ ಎಕ್ಸಾಕ್ಟಾಗಿ ಅದನ್ನು ನಾವು ಅಂದಾಜು ಮಾಡೋದಕ್ಕೆ ಆಗೋದಿಲ್ಲ. ಕೆಲವೊಮ್ಮೆ ಒಂದು ಪ್ಯಾಟರ್ನ್ ಆಗುತ್ತೆ, ಆ ಪ್ಯಾಟರ್ನು ಫೇಲ್ ಆಗುತ್ತೆ ಸಮ್ಟೈಮ್ಸ್. ಹೀಗೂ ಆಗಿದ್ದೆಲ್ಲ ಇದೆ. ಹಾಗಾಗಿ ನಾವೇನು ಮಾಡಬೇಕು, ನಮ್ಮ ಹಣವನ್ನು ತೊಡಗಿಸಬೇಕಷ್ಟೇ. ರಿಟರ್ನ್ ಬರೋದು ಒಂದು ವರ್ಷದಲ್ಲಿ ಬರ್ಬೋದು, ಅಥವಾ 3 ತಿಂಗಳಲ್ಲಿ ಬರ್ಬೋದು, ಅಥವಾ 6 ತಿಂಗಳಲ್ಲಿ ಬರ್ಬೋದು. ವರ್ಷದಲ್ಲೆಲ್ಲ ಒಂದು ವಾರ ಮಾತ್ರ ಒಂದು ಒಳ್ಳೆ ಮೂಮೆಂಟ್ ಇರುತ್ತೆ, ಒಂದು 20%, 30%, ಒಂದೇ ವಾರದಲ್ಲಿ ಅಥವಾ ಒಂದು ತಿಂಗಳಲ್ಲಿ ಒಂದು 30% ರಿಟರ್ನ್ ಕೊಟ್ಬಿಡುತ್ತೆ. ನಂತರ ಅದು ರಿಟರ್ನೇ ಕೊಡೋದಿಲ್ಲ, ಒಂದು 5% ಮೇಲೆ ಕೆಳಗೆ ಮಾಡ್ತಾ ಇರುತ್ತೆ, ಇಲ್ಲ ಒಂದು 10% ಮೇಲೆ ಕೆಳಗೆ ಮಾಡ್ತಾ ಇರುತ್ತೆ, ಇಲ್ಲ ಒಂದು 10% ಕೆಳಗಡೆ ಬಂದು ಅಲ್ಲೇ ಒಂದು 2% ಮೇಲೆ ಕೆಳಗೆ ಮಾಡ್ತಾ ಇರುತ್ತೆ. ಸೊ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಪ್ಯಾಟರ್ನ್ಗಳು ರೆಡಿ ಆಗೋದಕ್ಕೆ ಶುರು ಆಗುತ್ತೆ. ಕಂಟಿನ್ಯೂಸ್ ಆಗಿ ಮೂವ್ಮೆಂಟ್ ಕೊಡ್ತಾ ಇರೋದಿಲ್ಲ ಯಾವಾಗಲೂ ಕೂಡ. ಒಂದು ಮಾರ್ಕೆಟಲ್ಲಿ ಒಂದು ಅಪ್ ಟ್ರೆಂಡ್ ಬರುತ್ತೆ, ಡೌನ್ ಟ್ರೆಂಡ್ ಬರುತ್ತೆ, ಅಪ್ ಟ್ರೆಂಡಲ್ಲೂ ಮಧ್ಯದಲ್ಲಿ ಕರೆಕ್ಷನ್ ಅಂತ ಬರುತ್ತೆ. ಸೊ ಈ ಕರೆಕ್ಷನ್ಗಳೆಲ್ಲ ಬಂದವಾಗ ನಮಗೆ ಫ್ರಸ್ಟ್ರೇಷನ್ ಆಗುತ್ತೆ. ಕರೆಕ್ಷನ್ಗಳು ಕೆಲವೊಮ್ಮೆ ದೊಡ್ಡ ದೊಡ್ಡ ಟೈಮ್ ಫ್ರೇಮ್ನ ಕರೆಕ್ಷನ್ಗಳೆಲ್ಲ ಆದರೆ 2 ವರ್ಷ ಕರೆಕ್ಷನ್ ಬರುತ್ತೆ, ಒಂದು 3 ವರ್ಷ ಕರೆಕ್ಷನ್ ಬರುತ್ತೆ. ಯಾವ ಟೈಮ್ ಫ್ರೇಮಲ್ಲಿ ಕರೆಕ್ಷನ್ ಬರ್ತಾ ಇದೆ ಅನ್ನೋದನ್ನು ನಾವು ನೋಡ್ಕೊಳ್ಬೇಕಾಗತ್ತೆ. ಇಲ್ಲಿ ಚಾರ್ಟಿಗೆ ಹೋದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ, ಚಾರ್ಟ್ ಟೆಕ್ನಿಕಲ್ ಅನಾಲಿಸಿಸಲ್ಲಿ ನಮಗೆ ಗೊತ್ತಾಗುತ್ತೆ ಕರೆಕ್ಷನ್ ಯಾವಾಗ ಬರುತ್ತೆ ಅಥವಾ ಅಪ್ ಟ್ರೆಂಡ್ ಯಾವಾಗ ಬರುತ್ತೆ, ಒಂದು ಅಂದಾಜು ಸಿಗುತ್ತೆ ನಿಮಗೆ. ನಾವು ಇಲ್ಲಿ ಅಂದಾಜು ಮಾತ್ರ ಮಾಡೋದು, ಎಕ್ಸಾಕ್ಟಾಗಿ ಯಾರ ಹತ್ರ ಕೂಡ ಹೇಳೋದಕ್ಕಾಗೋದಿಲ್ಲ. ಹಾಗಾಗಿ ಈ ಮಂತ್ಲಿ ಇನ್ಕಮ್ ಜನರೇಟ್ ಮಾಡುವಂಥ ಏನು ಕಾನ್ಸೆಪ್ಟ್ ಇದೆ, ಇದು ನೀವು ಮಾಡ್ತಕ್ಕಂತಹ ಮೊದಲನೇ ತಪ್ಪು. ಸೊ ಈ ಮಂತ್ಲಿ ಇನ್ಕಮ್ ಇಲ್ಲಿ ಜನರೇಟ್ ಆಗೋದೇ ಇಲ್ಲ, ಮತ್ತು ಎಕ್ಸಾಕ್ಟ್ ಇನ್ಕಮ್ ನಿಮಗೆ ಜನರೇಟ್ ಆಗೋಲ್ಲ. ಒಂದು 5,000 ಬಂದರೆ ಸಾಕು, 10,000 ಬಂದರೆ ಸಾಕು. ಇಲ್ಲಿ ನಿಮಗೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ರಿಟರ್ನ್ಗಳು ಬರ್ತಾ ಹೋಗುತ್ತೆ. ಒಂದು ವರ್ಷಕ್ಕೊಂದು 20% ಬರುತ್ತೆ, ಒಂದು ವರ್ಷಕ್ಕೊಂದು 50% ಬರುತ್ತೆ. ಕೆಲವೊಂದು ಸ್ಟಾಕ್ಗಳು ಒಂದೇ ವರ್ಷದಲ್ಲಿ 100% ಅಪ್ ಆಗೋರು ಕೂಡ ಇದ್ದಾರೆ, ಒಂದು 200% ಅಪ್ ಆಗೋರು ಕೂಡ ಇದ್ದಾರೆ, ಹಾಗೆ ಒಂದು 50% ಡೌನ್ ಆಗೋರು ಕೂಡ ಇದ್ದಾರೆ. ಸೊ ಯಾರು ಯಾವಾಗ ಎಷ್ಟು ಪರ್ಸೆಂಟ್ ಹೋಗ್ತಾರೆ ಅನ್ನೋದನ್ನು ನೀವು ಲೆಕ್ಕ ಇಟ್ಕೋಬೇಕು. ನಿಮ್ಮ ಹಣಕ್ಕೆ ನಿಮಗೆ ಎಷ್ಟು ಪರ್ಸೆಂಟೇಜ್ ರಿಟರ್ನ್ ಬರುತ್ತೆ ಅನ್ನೋ ಅಂದಾಜು ಇರಬೇಕು. ಇಲ್ಲಿ 20%, 30% ಅಲ್ಲ, ಒಂದು ಕಾಮನ್ ಆಗಿರತಕ್ಕಂಥ ರಿಟರ್ನ್ಗಳಲ್ಲಿ 10% ರಿಟರ್ನು, 5% ರಿಟರ್ನು. ಸೊ ಯಾವುದೇ ಫಿಕ್ಸ್ಡ್ ಆಗಿರೋ ರಿಟರ್ನನ್ನು ನೀವು ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಇಲ್ಲಿ ನೀವು ಚಾರ್ಟ್ ನೋಡಿಯೇ ನಿಮಗೆ ಗೊತ್ತಾಗಬೇಕು. ಚಾರ್ಟ್ ನೋಡ್ತಾ ಇದ್ದೀವಿ, ಇನ್ನೊಂದು 30% ಅಪ್ ಇದೆ, ಇನ್ನೊಂದು 30% ಹೋಗೋದಕ್ಕೆ ಚಾನ್ಸ್ ಇದೆ. ಸೊ ಆವಾಗ ಅದನ್ನು ಹಾಗೆ ಹೋಲ್ಡ್ ಮಾಡಬೇಕು. ಕೆಲವೊಂದು ಸ್ಟಾಕ್ಗಳಲ್ಲಿ ಒಂದು 10% ಮಾತ್ರ ರಿಟರ್ನ್ ಬರುತ್ತೆ. ನೀವು ಒಂದು ಸ್ಟಾಕಿಗೆ ದುಡ್ಡು ಹಾಕುವಾಗ ಒಂದು 30% ಆದರೂ ರಿಟರ್ನ್ ಬರೋ ಹಾಗೆ ಹಾಕಬೇಕು. ಹಾಗೆ ಸುಮ್ಮನೆ 10%ಗೆಲ್ಲ ರಿಟರ್ನ್ ಹಾಕೋದಕ್ಕೆ, ಹಾಗೆ 10% ರಿಟರ್ನಿಗೆಲ್ಲ ಇನ್ವೆಸ್ಟ್ಮೆಂಟ್ ಮಾಡೋದಷ್ಟು ಒಳ್ಳೆಯದಲ್ಲ. 10% ರಿಟರ್ನ್ ಒಂದೇ ದಿನದಲ್ಲಿ ಬರುತ್ತೆ ಕೆಲವು ಸ್ಟಾಕ್ಗಳೆಲ್ಲ. ಒಂದು 30%, 40% ನೀವು ಲಾಂಗ್ ಟರ್ಮ್ ಮಾಡ್ತಾ ಇದ್ದೀರಿ ಅಥವಾ ಸ್ವಿಂಗ್ ಮಾಡ್ತಾ ಇದ್ದೀರಿ, ಒಂದು 6 ತಿಂಗಳ ಇಟ್ಕೊಳ್ಳುವಂಥ ಯೋಜನೆ ಇದೆ ಅಂತಾದರೆ ನೀವು ಒಂದು 30 to 40% ರಿಟರ್ನನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಏನೊಂದು 3 ವರ್ಷ ಇಡ್ತೀನಿ, 4 ವರ್ಷ ಇಡ್ತೀನಿ ಅಂತಾದರೆ ನೀವು ಒಂದು 2 ಟೈಮ್ಸನ್ನೇ ರಿಟರ್ನನ್ನು ತೆಗೆದುಕೊಳ್ಳಬೇಕಾಗತ್ತೆ. ಆ ಟೈಮಲ್ಲಿ ಅಲ್ಲಿ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಒಂದು ಇದೆ, ಯಾವ್ಯಾವ ಟೈಮ್ ಫ್ರೇಮಲ್ಲಿ ಯಾವ್ಯಾವ ಪ್ಯಾಟರ್ನ್ಗಳಾದಾಗ ಎಷ್ಟೆಷ್ಟು ರಿಟರ್ನ್ಗಳು ಬರುತ್ತೆ ಅಂತೆಲ್ಲ ಇದೆ. ಫಾರ್ ಎಕ್ಸಾಂಪಲ್, ಒಂದು ವೀಕ್ಲಿ ಟೈಮ್ ಫ್ರೇಮಲ್ಲಿ ಏನೊಂದು ಚಾರ್ಟ್ ಪ್ಯಾಟರ್ನ್ ಆಗಿದೆ, ಅದಕ್ಕೆ ನಿಮಗೆ ಇನ್ನೊಂದು ವರ್ಷದಲ್ಲಿ 2 ಟೈಮ್ ಆಗುವಂತಹ ಒಂದು ಟಾರ್ಗೆಟ್ ಎಲ್ಲ ಇರುತ್ತೆ. ನಿಮಗೆ 200% ರಿಟರ್ನ್ಗಳೇ ಬರುತ್ತೆ. ಕೋವಿಡಲ್ಲೆಲ್ಲ ಆ ಥರದ ಪ್ಯಾಟರ್ನ್ಗಳಾಗಿತ್ತು. ಆ ಪ್ಯಾಟರ್ನ್ಗಳಿಗೆ ಅಷ್ಟೇ ಒಳ್ಳೆ ರಿಟರ್ನ್ಗಳು ಕೂಡ ಬಂದಿದೆ. ಕೆಲವೊಂದಷ್ಟು ಸ್ಟಾಕ್ಗಳು 1000% ವರೆಗೂ ಕೂಡ ರಿಟರ್ನ್ಗಳನ್ನು ಕೊಟ್ಟಿದ್ದಾವೆ.
ಒಂದಷ್ಟು ಪ್ಯಾಟರ್ನ್ಗಳನ್ನು ಹುಡುಕಬೇಕಾಗುತ್ತೆ ಟೆಕ್ನಿಕಲ್ ಅನಾಲಿಸಿಸಲ್ಲಿ. ಅದನ್ನು ಕೂಡ ನಾನು ಇಲ್ಲಿ ಹೇಳ್ತಾ ಹೋಗ್ತೇನೆ. ಟೆಕ್ನಿಕಲ್ ಅನಾಲಿಸಿಸಲ್ಲಿ ಯಾವ್ದಾವ್ದು ನಾವು ತೆಗೆದುಕೊಳ್ಬೇಕು, ಯಾವ್ಯಾವ್ದು ನಾವು ತೆಗೆದುಕೊಳ್ಬಾರ್ದು, ಯಾವ್ಯಾವಾಗ ತೊಗೊಳ್ಬೇಕು, ಯಾವ್ಯಾವಾಗ ನಾವು ವೇಟ್ ಮಾಡಬೇಕು. ಕೆಲವೊಂದು ಸಮಯ ನಿಮ್ಮ ಹಣವನ್ನು ಉಳಿತಾಯ ಮಾಡಿ ಇಟ್ಟುಕೊಳ್ಳೋದೇ ದೊಡ್ಡ ಲಾಭ ಆಗಿರುತ್ತೆ. ಇಲ್ಲಿ ಕಳೆದುಕೊಳ್ಳದೆ ನಿಮ್ಮ ಹೂಡಿಕೆಯನ್ನು ಎಷ್ಟಿದೆಯೋ ಅಷ್ಟೇ ಕಾಪಾಡಿಕೊಳ್ಳೋದು, ಅದೇ ಒಂದು ದೊಡ್ಡ ಚಾಲೆಂಜ್ ಆಗಿಬಿಡುತ್ತೆ. ಈ ಕರೆಕ್ಷನ್ಗಳೆಲ್ಲ ಬಂದಾಗ ನಿಮ್ಮ ಹಣವನ್ನು ನೀವು ಕಾಪಾಡ್ಕೋಬೇಕಾಗತ್ತೆ. ಗ್ರೋ ಮಾಡೋದಿಲ್ಲ, ಕಾಪಾಡಿಕೊಂಡ್ರೆ ಸಾಕು, ಅದೇ ದೊಡ್ಡ ಲಾಭ. ಲಾಸ್ ಆಗಿಲ್ಲ ಅನ್ನೋದೇ ದೊಡ್ಡ ಖುಷಿ. ಸೊ ಈ ತರಹದೆಲ್ಲ ಒಂದಷ್ಟು ಕಾನ್ಸೆಪ್ಟ್ಗಳಿದ್ದಾವೆ, ಅದನ್ನು ಎಲ್ಲ ಹೇಳ್ತಾ ಹೋಗುತ್ತೇನೆ ಹೇಗೆ ಅಂತ. ನೀವು ಮಂತ್ಲಿ ಇನ್ಕಮ್ ಅಥವಾ ಒಂದು ಪರ್ಟಿಕ್ಯುಲರ್ ಇನ್ಕಮ್ ನನಗೆ ಬರಬೇಕು ಅನ್ನುವಂತಹ ಒಂದು ಕಾನ್ಸೆಪ್ಟನ್ನು ತಲೆಯಿಂದ ತೆಗೆದಾಕಿ, ಅದು ವರ್ಕ್ ಆಗಲ್ಲ. ನೀವು ಮಂತ್ಲಿ ಇನ್ಕಮ್ ಜನರೇಟ್ ಮಾಡಬೇಕು ಅಥವಾ ಒಂದು ಸರ್ಟನ್ ಅಮೌಂಟ್ ನಾನು ಜನರೇಟ್ ಮಾಡಬೇಕು ಸರ್ಟನ್ ಟೈಮಲ್ಲಿ ಅಂತ ನೀವು ಥಿಂಕಿಂಗ್ ಮಾಡ್ತೀರಿ. ಆ ಥಿಂಕಿಂಗ್ನಿಂದ ನಿಮ್ಮೊಂದಷ್ಟು ಲಾಸ್ಗಳಾಗ್ತಾ ಹೋಗುತ್ತೆ, ಟೆನ್ಷನ್ಗಳಾಗ್ತಾ ಹೋಗುತ್ತೆ, ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗುತ್ತೆ, ಲಾಸನ್ನು ಬುಕ್ ಮಾಡಿ ಹೊರಗಡೆ ಬರುವಂಥ ಪರಿಸ್ಥಿತಿ ಬರುತ್ತೆ. ಸೊ ಹೀಗೆಲ್ಲ ಒಂದಷ್ಟು ಪ್ರಾಬ್ಲಮ್ಗಳ ಉಂಟಾಗಿ ಲಾಸ್ಗಳನ್ನು ಮಾಡಿಕೊಂಡು ಮಾರ್ಕೆಟಿಂದ ಹೊರಗಡೆ ಹೋಗುವಂತಹ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಇಲ್ಲಿ ನೀವು ಮಂತ್ಲಿ ಇನ್ಕಮ್ ಆಗಲಿ ಅಥವಾ ಒಂದು ಪರ್ಟಿಕ್ಯುಲರ್ ಇಷ್ಟೇ ಇನ್ಕಮ್ ನನಗೆ ಈ ಸ್ಟಾಕಲ್ಲಿ ಹಾಕಿದರೆ ನನಗೆ 10% ಬರುತ್ತೆ, 10% ಬಂದ ತಕ್ಷಣ ನಾನು ಎಕ್ಸಿಟ್ ಆಗಿಬಿಡ್ತೀನಿ. ಸೊ ಹಾಗೂ ಅಲ್ಲ, ನೀವು 10%ಗೆ ಎಕ್ಸಿಟ್ ಆದಮೇಲೆ ಆ ಸ್ಟಾಕ್ ಮತ್ತೊಂದು 50% ಮತ್ತು ದೊಡ್ಡ ಮೂವನ್ನು ಕೊಡಬಹುದು. ಎಷ್ಟರವರೆಗೆ ಹೋಗುತ್ತೆ ಅದು ನಮಗೂ ಗೊತ್ತಿಲ್ಲ. ಮೇಲ್ಗಡೆ ಹೋಗುತ್ತೆ ಅದು ಮಾತ್ರ ಗೊತ್ತಿದೆ. ಅಲ್ಲಿ ಚಾರ್ಟಲ್ಲಿ ಯಾವಾಗ ಪ್ಯಾಟರ್ನ್ಗಳು ಬರೋದಕ್ಕೆ ಶುರು ಆಗುತ್ತೆ, ಇದು ನೆಕ್ಸ್ಟ್ ಕೆಳಗಡೆ ಹೋಗುತ್ತೆ ಅನ್ನುವಂಥ ಪ್ಯಾಟರ್ನ್ಗಳು ಯಾವಾಗ ಅಲ್ಲಿ ಕಾಣಿಸೋದಕ್ಕೆ ಶುರು ಆಗುತ್ತೆ ಆವಾಗ ನಾವು ಎಕ್ಸಿಟ್ ಆಗಬೇಕು. ಸೊ ಅಲ್ಲಿ ನಾವು ಪರ್ಟಿಕ್ಯುಲರ್ ಇಷ್ಟೇ ಹೋಗುತ್ತೆ ಅಂತಲೂ ನಾವು ಎಕ್ಸ್ಪೆಕ್ಟ್ ಮಾಡೋ ಹಾಗಿಲ್ಲ. ಎಷ್ಟಾದರೂ ಹೋಗ್ಬೋದು, ಅದು 100% ಹೋಗ್ಬೋದು, 200% ಮೇ ಬಿ ಹೋಗ್ಬೋದು, ಗೊತ್ತಿಲ್ಲ ಎಷ್ಟು ಹೋಗುತ್ತೆ ಅಂತ. ಹಾಗಾಗಿ ಇಲ್ಲಿ ಪರ್ಟಿಕ್ಯುಲರ್ ಇಷ್ಟು ಟೈಮ್ ಫ್ರೇಮಲ್ಲಿ ಇಷ್ಟೇ ಹೋಗುತ್ತೆ ಗೊತ್ತಿಲ್ಲ, ಒಂದು ಅಂದಾಜು ಹೋಗಬಹುದು, ಇದನ್ನು ಹೇಳ್ಬೋದು ಅಷ್ಟೇ. ಬಿಟ್ಟರೆ ಹೋಗಿಯೇ ಹೋಗುತ್ತೆ, ನನಗೆ ಇಷ್ಟು ರಿಟರ್ನ್ ಬಂದೇ ಬರುತ್ತೆ ಅದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವು ಇಲ್ಲಿ ಒಂದು ಪರ್ಟಿಕ್ಯುಲರ್ ಲಿಮಿಟೆಡ್, ಸೊ ಇದು ನನಗೆ ಇಷ್ಟು ಬರಲೇಬೇಕು, ಇಷ್ಟು ಟೈಮ್ ಫ್ರೇಮಲ್ಲಿ ನನಗೆ ಬರಬೇಕು, ಈ ಥಿಂಕಿಂಗನ್ನು ಬಿಟ್ಟುಬಿಡಿ. ಇದು ನಿಮಗೆ ಮೊದಲನೇ ಪಾಠ. ಸೊ ಈ ಥಿಂಕಿಂಗ್ ಇಟ್ಕೊಂಡು ಮಾರ್ಕೆಟಿಗೆ ಬಂದರೆ ಲಾಸ್ಗಳಾಗಿ ಮಾರ್ಕೆಟಿಂದ ಹೊರಗಡೆ ಹೋಗುವಂಥ ಪರಿಸ್ಥಿತಿ ಎದುರಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದಷ್ಟು ವಿಷಯಗಳನ್ನು ನಾನು ನಿಮಗೆ ಹೇಳ್ತಾ ಹೋಗುತ್ತೇನೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.